ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಕುಬೇರ ಚಿತ್ರದ ಯಶಸ್ಸಿನ ಬೆನ್ನಲ್ಲೇ ನಟಿ ರಶ್ಮಿಕಾ ಮಂದಣ್ಣ ಮೈಸಾ ಎಂಬ ಹೊಸ ಚಿತ್ರ ಘೋಷಿಸಿದರು. ಇದೊಂದು ಮಹಿಳಾ ಪ್ರಧಾನ ಚಿತ್ರವಾಗಿದ್ದು, ಫಸ್ಟ್ ಲುಕ್ ಪೋಸ್ಟರ್ನಲ್ಲಿ ಯುದ್ಧಕ್ಕೆ ಸಿದ್ಧರಾದ ಯುವರಾಣಿಯಂತೆ ಅವರು ಕಾಣಿಸಿಕೊಂಡಿದ್ದರು. ಇತ್ತೀಚೆಗೆ ಹೈದರಾಬಾದಿನಲ್ಲಿ ಚಿತ್ರಕ್ಕೆ ಮುಹೂರ್ತ ನೆರವೇರಿದೆ. ನಿರ್ಮಾಪಕ ಸುರೇಶ್ ಮೊದಲ ದೃಶ್ಯಕ್ಕೆ ಕ್ಲಾಪ್ ಮಾಡಿದರೆ, ನಿರ್ದೇಶಕ ಅನು ರಾಘವಪುಡಿ ಕ್ಯಾಮೆರಾಕ್ಕೆ ಚಾಲನೆ ನೀಡಿದರು. ಈ ಮೂಲಕ ಅಧಿಕೃತವಾಗಿ ಸಿನಿಮಾ ಸೆಟ್ಟೇರಿತು. ಅರ್ಜುನ್ ಚಕ್ರವರ್ತಿ ಚಿತ್ರಗಳ ಕಥೆಗಾರ ಹಿಟ್ ಸೀತಾರಾಮಂನಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿ ಅನುಭವ ಪಡೆದಿರುವ ರವೀಂದ್ರ ಪುಲ್ಲೆ ಮೈಸಾ ಮೂಲಕ ಮೊದಲ ಬಾರಿಗೆ ಪೂರ್ಣ ಪ್ರಮಾಣದ ನಿರ್ದೇಶಕರಾಗುತ್ತಿದ್ದಾರೆ. ಇನ್ನು ಮೈಸಾ ಚಿತ್ರದಲ್ಲಿ ಗೋಂಡ್ ಎಂಬ ಬುಡಕಟ್ಟು ಜನಾಂಗದ ಸುತ್ತ ಕಥಾ ಹಂದರವಿದ್ದು, ಆ್ಯಕ್ಷನ್ ಥ್ರಿಲ್ಲರ್ ಜತೆಗೆ ಸಾಂಸ್ಕೃತಿಕವಾಗಿ ಇದನ್ನು ತೆರೆ ಮೇಲೆ ತರಲು ರವೀಂದ್ರ ಮುಂದಾಗುತ್ತಿದ್ದಾರೆ. ಮುಹೂರ್ತ ಕಾರ್ಯಕ್ರಮದಲ್ಲಿ ಗೋಂಡ್ ಬುಡಕಟ್ಟು ಜನಾಂಗದವರು ಭಾಗವಹಿಸಿ ಜನಪದ ಹಾಡಿಗೆ ರಶ್ಮಿಕಾ ಜತೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ಚಿತ್ರತಂಡ ಶೀಘ್ರದಲ್ಲೇ ಶೂಟಿಂಗ್ ಆರಂಭಿಸಲಿದೆ. ಶ್ರೇಯಸ್ ಪಿ. ಕೃಷ್ಣ ಛಾಯಾಗ್ರಾಹಕ, ಹಾಲಿವುಡ್ ಖ್ಯಾತಿಯ ಆ್ಯಂಡಿ ಲುಗ್ ಸಾಹಸ ನಿರ್ದೇಶನ ಇರಲಿದೆ. ನಟಿ ರಶ್ಮಿಕಾ ಮಂದಣ್ಣ ದಿ ಗರ್ಲ್ಫ್ರೆಂಡ್ ಬಿಡುಗಡೆಗೆ ಎದುರು ನೋಡುತ್ತಿದ್ದು, ಸದ್ಯ ತಮ್ಮ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ನಮಸ್ಕಾರ.